ಭ್ರಷ್ಟಾಚಾರ ಇದು ಕೇವಲ ಹಣದ ಬಯಕೆಯಲ್ಲ, ಇದು ನಂಬಿಕೆಯ ಹತ್ಯೆ. ಆರಂಭದಲ್ಲಿ ಪ್ರೀತಿಯಿಂದ ಕೊಟ್ಟ ಕೆಲವು ಸಣ್ಣ ಉಡುಗೊರೆಗಳು ಇಂದು ಕೆಲಸ ಆಗಬೇಕು ಅಂದ್ರೆ ಸ್ವಲ್ಪ ಕೊಡಲೇಬೇಕು ಅನ್ನುವ ಮನಸ್ಥಿತಿ ಅಲ್ಲಿಂದ ಶುರು. ಆದರೆ ಕಾಲ ಕಳೆದಂತೆ ಈ ಸ್ವಲ್ಪ ಒಂದು ವ್ಯವಸ್ಥೆಯಾಗಿ ಬದಲಾಗಿದೆ. ಕಾನೂನು ರಕ್ಷಿಸಬೇಕಾದವರು ಅದೇ ಕಾನೂನನ್ನು ಮಾರತೊಡಗಿದರು. ಜನಸೇವೆಗೆ ಬಂದವರು ಸೇವೆಯ ಹೆಸರಿನಲ್ಲಿ ಸ್ವಾರ್ಥ ಬೆಳೆಸಿಕೊಂಡರು. ಇಲ್ಲಿ ಭ್ರಷ್ಟಾಚಾರ ಒಬ್ಬ ವ್ಯಕ್ತಿಯ ತಪ್ಪಲ್ಲ, ಅದು ಒಂದು ಸಂಸ್ಕೃತಿಯಂತೆ. ಬಡವನು ಕಾನೂನಿಗೆ ಹೆದರಿದರೆ ಶ್ರೀಮಂತನು ಕಾನೂನನ್ನು ಖರೀದಿಸಿದ. ನ್ಯಾಯ ವಿಳಂಬವಾದರೆ ಅನ್ಯಾಯ ಬಲಿಷ್ಠವಾಯಿತು. ಇಂದು ನಾವು ಹೇಳ್ತೀವಿ, ಎಲ್ಲರೂ ಹೀಗೆ ಮಾಡ್ತಾರೆ ಅಂತ. ಆದರೆ ನೆನಪಿರಲಿ, ಎಲ್ಲರೂ ಹೀಗೆ ಮಾಡ್ತಾರೆ ಅಂದರೆ ಇದು ಸರಿಯಾಗುವುದು. ಭ್ರಷ್ಟಾಚಾರ ದೇಶವನ್ನು ನಾಶ ಮಾಡುವುದು, ಅದು ದೇಶದ ಆತ್ಮವನ್ನು ನಿಧಾನವಾಗಿ ಕೊಂಡುತ್ತದೆ. ಬದಲಾವಣೆ ಬೇಕಾದರೆ ಮೊದಲು ಪ್ರಶ್ನೆ ಕೇಳುವ ಧೈರ್ಯ ಬೇಕು.